जेडीएस युवा विंग के अध्यक्ष निखिल कुमारस्वामी ने कहा, मैं कल से अपने मातृ जिले का दौरा कर रहा हूं और कल केआर पीठ में रहूंगा। हमारे अभियान को हर जगह शानदार प्रतिक्रिया मिल रही है। इस 58 दिवसीय अभियान से मुझे आत्मसंतुष्टि मिली है, क्योंकि मैं अपने कार्यकर्ताओं से मिल रहा हूं। ये स्पष्ट है कि कांग्रेस लगातार मुकदमे दर्ज करवा रही है और हमारे कार्यकर्ताओं को परेशान कर रही है। ಒಂದು ದೊಡ್ಡ ಮಟ್ಟದಲ್ಲಿ ಒಂದು ವೇಗವನ್ನು ಕೊಡ್ತೇವೆ ಅಂತಕ್ಕಂಥದ್ದು ಮಾತನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಅವರು ನಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ರಾಜ್ಯ ಪ್ರವಾಸ ಹತ್ತತ್ರ 58 ದಿನಗಳ ಕಾಲ ಕೈಗೆ ಎತ್ಕೊಂಡಿದ್ದೇವೆ. ಇದನ್ನು ಮುಂದುವರಿಸ್ತೇವೆ. ಪಕ್ಷದ ಸಂಘಟನೆ ಜೊತೆಯಲ್ಲಿ ಕಾರ್ಯಕರ್ತರನ್ನ ಗುರುತಿಸ್ತಕ್ಕಂಥ ವೇದಿಕೆ ಇದು. ಕಾರ್ಯಕರ್ತರ ಜೊತೆ ಕೂತು ಬೆರಿತಕ್ಕಂಥ ವೇದಿಕೆ. ಹಾಗಾಗಿ ನನಗೆ ಭಾಳ ಮನಸ್ಸಿಗೆ ಆತ್ಮತೃಪ್ತಿ ತಂದುಕೊಡ್ತಾ ಇದೆ ಈ ಕಾರ್ಯಕ್ರಮ. ಯಾಕೆಂದರೆ ಚುನಾವಣಾ ಸಂದರ್ಭದಲ್ಲಿ ನಾವು ಹೆಚ್ಚಾಗಿ ಅವ್ರ ಜೊತೆ ಬೆರಿಲಿಕ್ಕೆ ಅವಕಾಶ ಆಗಲಿಕ್ಕಿಲ್ಲ. ಇನ್ನೂ ಯಾವ ಚುನಾವಣೆ ಇಲ್ಲ, ಚುನಾವಣೆಗೋಸ್ಕರ ಬಂದಿರತಕ್ಕಂಥದ್ದಲ್ಲ. ನಮ್ಮ ಕಾರ್ಯಕರ್ತರು ಭೇಟಿ ಮಾಡ್ಲಿಕ್ಕೆ ಬಂದಿದ್ದೇನೆ ವೈಯಕ್ತಿಕವಾಗಿ. ಇದು ನಿರಂತರವಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ನಮ್ಗೆ ತೋರಿಸ್ಬಿಟ್ಟಿದ್ದಾರೆ, ಅಡಿಪಾಯ ಹಾಕಟ್ಟವ್ರೆ. ಇವತ್ತು ಆಡಳಿತ ಪಕ್ಷಕ್ಕೆ ಬರ್ತಕ್ಕಂಥ ಮುಂಬರ್ತಕ್ಕಂಥ ಪಕ್ಷಗಳು ಇದೇ ರೀತಿ ನಡ್ಕೋಬೇಕು ಅಂತ ನಮಗೆ ತೋರಿಸವ್ರೆ. ಆದರೆ ಇಂದು ನಾವು ಯಾವತ್ತೂ ಈ ಥರ ನಡ್ಕೊಂಡಿಲ್ಲ. ಆದರೆ ಮುಂದೇನು ಮಾಡಬೇಕು ನಮಗೆ ಗೊತ್ತಿಲ್ಲ. ಆದರೆ ಒಂದು ಮಾತು ಹೇಳ್ತೇನೆ, ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ.